ವೀಕ್ಷಕರೇ, ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತಾಳ್ಮೆಯನ್ನು ಕಳೆದುಕೊಂಡಾಗ ಏನ್ ಮಾಡ್ತಾನೆ, ಮತ್ತೆ ಅವನ ಮನಸ್ಸಲ್ಲಿ ಕಾಮ ಮತ್ತು ಹಣ ಪ್ರಾಬಲ್ಯವನ್ನು ಸಾಧಿಸಿದಾಗ ಅವನ ಜೀವನ ಹೇಗೆ ನಾಶ ಆಗುತ್ತೆ ಎಂಬುದಕ್ಕೆ ಇವತ್ತಿನ ಈ ಒಂದು ವಿಡಿಯೋನೇ ಜೀವಂತ ಸಾಕ್ಷಿ. ಅಷ್ಟಕ್ಕೂ ಅಂತದೇನಪ್ಪ ಆಯ್ತು ಅಂತೀರಾ ವೀಕ್ಷಕರೇ? ದೆಹಲಿಯ ಬಾಬಾ ಹರಿದಾಸ್ ನಗರದಲ್ಲಿ ಒಂದು ಕುಟುಂಬ ವಾಸ ಇತ್ತು. ಆ ಒಂದು ಕುಟುಂಬದಲ್ಲಿ ಒಟ್ಟು 3 ಜನ ಇದ್ರು. ದೀಪಕ್, ರವಿ ಮತ್ತೆ ಸೀಮಾ. ಈ ಮೂವರು ಇದ್ದಂತ ಆ ಮನೆಯಲ್ಲಿ ರವಿ ದೀಪಕ್ ಸಹೋದರರಾಗಿದ್ರೆ ಸೀಮಾ ದೀಪಕ್ನ ಹೆಂಡತಿ. ಈ ಕುಟುಂಬ ಚಿಕ್ಕದಾಗಿ ಕೃಷಿ ಮಾಡ್ತಾ ಇದ್ದು ಅಲ್ಲಿ ಬೆಳೆದಂತ ಬೆಳೆಗಳನ್ನ ದೆಹಲಿಯಲ್ಲಿನೇ ಮಾರಾಟ ಮಾಡಿ ಜೀವನವನ್ನ ಸಾಗಿಸ್ತಿದ್ರು. ಈ ಇಬ್ರು ಸಹೋದರ ಹೆಸರಲ್ಲಿ ಸ್ವಲ್ಪ ಜಮೀನಿತ್ತು. ಈ ಅಣ್ಣ ತಮ್ಮಂದರಿಗೆ ಒಬ್ಬ ಸಹೋದರಿ ಕೂಡ ಇದ್ಲು. ಆಕೆ ಮದುವೆಯಾಗಿ ಗಂಡನ ಮನೆಯಲ್ಲಿದ್ಲು. ಈ ಒಂದು ಮನೆತನದ ಸಂಪ್ರದಾಯದಂತೆ ಹೊಸದಾಗಿ ಮದುವೆಯಾದಂತಹ ಹೆಣ್ಮಗಳು ತನ್ನ ಮೊದಲ ಹೋಳಿ ಹಬ್ಬವನ್ನ ತಾಯಿ ಮನೆಯಲ್ಲೇನೆ ಆಚರಿಸಬೇಕಿತ್ತು. ಹೀಗಾಗಿ ಆಕೆ ಇದೇ ವರ್ಷದ ಮಾರ್ಚ್ ತಿಂಗಳಲ್ಲಿ ಹೋಳಿ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ತವ್ರ ಮನೆಗೆ, ಅಂದ್ರೆ ಈ ಸಹೋದರರು ಹಾಗೂ ಅತ್ತಿಗೆ ಇದ್ದಂತ ಮನೆಗೆ ಬಂದಿದ್ಲು. ಮನೆಯಲ್ಲಿ ಆಕೆಯ ದೊಡ್ಡ ಅಣ್ಣ ದೀಪಕ್ ಹಾಗೂ ಅತ್ತಿಗೆ ಮಾತ್ರ ಸಿಕ್ಕಿದ್ರು. ರವಿ ಮಾತ್ರ ಕಾಣಿಸ್ತಿಲ್ಲ. ಆಗ ಅಣ್ಣ ಅತ್ತಿಗೆಯನ್ನ ಈ ಬಗ್ಗೆ ಕೇಳಿದ್ರೆ ಅವರು ಎಲ್ಲೋ ಸ್ನೇಹಿತರ ಜೊತೆ ಹೋಳಿಯನ್ನ ಆಡೋದಕ್ಕೆ ಹೋಗಿರ್ಬೋದು ಅಂತ ಹೇಳಿದ್ರು. ರವಿಯ ಫೋನ್ಗೆ ಕರೆ ಮಾಡಿದ್ರೆ ಫೋನ್ಗೆ ಸಿಗ್ಲಿಲ್ಲ. ಸರಿ, ಮೆಸೇಜ್ ಆದ್ರೂ ಮಾಡೋಣ ಅಂತ ಆಕೆ ವಾಟ್ಸಪ್ ಅನ್ನ ತೆಗೆದಾಗ ರವಿ ಆಗ್ತಾನೆ ಹ್ಯಾಪಿ ಹೋಳಿ ಅಂತ ಸ್ಟೇಟಸ್ ಹಾಕಿದ್ದನ್ನ ನೋಡಿದ್ಲು. ಇದೇನಿದು, ನಾನು ಕಾಲ್ ಮಾಡಿದ್ರೆ ಸಿಗ್ತಿಲ್ಲ, ಆದ್ರೆ ಇಲ್ಲಿ ಸ್ಟೇಟಸ್ ಅನ್ನ ಹಾಕಿದ್ದಾನೆ ಅಂತ ಆಕೆಗೆ ಅಚ್ಚರಿ ಆಯ್ತು. ಮುಂದಿನ 2-3 ದಿನ ಆಕೆ ತವ್ರ ಮನೆಯಲ್ಲಿ ಇದ್ರೂ ಕೂಡ ರವಿ ಮನೆಗೆ ಬರಲಿಲ್ಲ. ರವಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳೆಲ್ಲ ಮಾತ್ರ ನಿರಂತರವಾಗಿ ಆಕ್ಟಿವ್ ಅಲ್ಲೇ ಇದ್ವು. ಸ್ಟೋರೀಸ್ಗಳು ಶೇರ್ ಆಗ್ತಿದ್ವು. ಮನೆಯಲ್ಲಿ ಮತ್ತೆ ವಿಚಾರಿಸಿದಾಗ ಎಲ್ಲೋ ತಿರುಗಾಡೋದಕ್ಕೆ ಹೋಗಿರ್ಬೋದು ಅಂತ ಹೇಳಿದ್ರು. ಸ್ಟೋರಿಗಳಲ್ಲೂ ಕೂಡ ರವಿ ಟ್ರಿಪ್ಗೆ ಹೋದಂತೆ ಫೋಟೋಗಳನ್ನ ಹಾಕ್ತಾ ಇದ್ದ. ಹೀಗಾಗಿ ಆತನ ತಂಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ಆತನಿಗೆ ನೆನಪಾದಾಗ ಕಾಲ್ ಮಾಡ್ಲಿಂತ ತನ್ನ ಗಂಡನ ಮನೆಗೆ ವಾಪಸ್ ಹೋಗ್ತಾಳೆ. ಮತ್ತೆ ಸುಮಾರು 8-10 ದಿನ ಕಳೆದ್ರೂ ಕೂಡ ರವಿಯಿಂದ ಏನೂ ರೆಸ್ಪಾನ್ಸ್ ಬರೋದಿಲ್ಲ. ಮತ್ತೆ ಕಾಲ್ ಮೆಸೇಜ್ ಅನ್ನ ಮಾಡಿದ್ರು ಕೂಡ ಆತನಿಂದ ರಿಪ್ಲೈ ಬರಲಿಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನು ತೆಗೆದು ನೋಡಿದ್ರೆ ಅಲ್ಲಿ ಸ್ಟೋರಿಗಳು ನಿಂತು ಹೋಗಿದ್ವು. ಮತ್ತೆ ತವ್ರ ಮನೆಗೆ ಬಂದಂತ ಆಕೆ ಈ ಸಲ ರವಿ ಎಲ್ಲಿದ್ದಾನೆ, ಯಾಕೆ ಮನೆಗೆ ಬಂದಿಲ್ಲ, ನಿಜ ಹೇಳಿ ಅಂತ ತನ್ನ ಅಣ್ಣ ಅತ್ತಿಗೆಯನ್ನ ಒತ್ತಾಯಿಸಿದ್ಲು. ಆಗ ಆಕೆ ಅತ್ತಿಗೆ, ನಮಗೂ ಕೂಡ ಗೊತ್ತಿಲ್ಲ, ಮಾರ್ಚ್ 5ನೇ ತಾರೀಕಿಂದ ರವಿ ಇಲ್ಲಿವರೆಗೂ ಮನೆಗೆ ಬಂದಿಲ್ಲ, 10-15 ದಿನದಿಂದ ನಾವು ಆತನನ್ನ ನೋಡಿಲ್ಲ ಅಂತ ಹೇಳಿದ್ಲು. ನೀವ್ಯಾರು ಕೂಡ ಯಾಕೆ ಹುಡುಕೋದಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂತ ಆಕೆ ಅಳತೊಡಗಿದಾಗ, ಹೇಗೆ ಹುಡುಕ್ಲಿ, ರವಿ ಎಲ್ಲೆಲ್ಲೋ ಟೂರ್ ಅನ್ನ ಹೋಗಿ ಅಲ್ಲಿಯ ಫೋಟೋಗಳನ್ನ ಸ್ಟೋರೀಸ್ ಅಲ್ಲಿ ಹಾಕ್ತಿರುವಾಗ ಯಾಕೆ ಹುಡುಕ್ಬೇಕು, ನನ್ನ ಫೋನ್ ಹಾಗೂ ಮೆಸೇಜ್ಗೆ ರಿಪ್ಲೈ ಮಾಡದೇ ಇದ್ದಾಗ ನನಗೆ ಕೋಪ ಬಂದು ಅವನಿಗೆ ನೆನ್ಪಂದಾಗ ಕಾಲ್ ಮಾಡ್ಲಿ ಅಂತ ನಾನು ಸುಮ್ಮನಾದಿಂದ ಅದ್ಕೆ ಹೇಳಿದ್ಲು. ಆಗ ಆಕೆಗೆ ಅದ್ಕೆ ಹೇಳ್ತಿರೋದು ಸರಿ ಅಂತ ಅನ್ಸಿತ್ತು. ಇನ್ನೂ 2 ದಿನ ನೋಡಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟೇ ಬಿಡೋಣ ಅಂತ ನಿರ್ಧರಿಸಿ ದೆಹಲಿಯ ಬಾಬಾ ಹರಿದಾಸ್ ನಗರದ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು. ಅಲ್ಲಿ ನಡೆದದ್ದನ್ನ ಎಲ್ಲವನ್ನೂ ಕೂಡ ಹೇಳಿ ರವಿಯ ವಿವರವನ್ನ ಕೊಡ್ತಾರೆ. ಪೊಲೀಸರು ಕಂಪ್ಲೇಂಟ್ ಅನ್ನು ತೆಗೆದುಕೊಂಡ್ರು ಕೂಡ ರವಿಯನ್ನ ಹುಡುಕುವಂತ ಗೋಜಿಗೆ ಹೋಗ್ಲಿಲ್ಲ. ಯಾಕೆಂದ್ರೆ ರವಿ ಮದುವೆಯಾಗಿದ್ದು ಆತನ ಹೆಂಡತಿ ಅವನನ್ನ ಬಿಟ್ಟು ಹೋಗಿದ್ಲು. ಅದೇ ಒಂದು ಫೀಲಿಂಗ್ ನಲ್ಲಿ ಆತ ಕೂಡ ಮನೆ ಬಿಟ್ಟು ಹೋಗಿರಬಹುದು ಅಂತ ಅಂದ್ಕೊಂಡು ಅವರು ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಸ್ವಲ್ಪ ದಿನಗಳ ನಂತರ ಅವರ ಸಹೋದರಿ ಮತ್ತೆ ಠಾಣೆಗೆ ಹೋಗಿ ತಮ್ಮ ಅಣ್ಣನನ್ನ ಹುಡುಕುವಂತೆ ಒತ್ತಾಯಿಸಿದ್ಲು. ಇಷ್ಟು ಹೊತ್ತಿಗೆ ಆತ ಮಿಸ್ ಆಗಿ ತುಂಬಾ ದಿನಗಳೇ ಕಳೆದಿದ್ವು. ಆಗ ಪೊಲೀಸರಿಗೂ ಯಾಕೋ ಅನುಮಾನ ಬಂತು. ಇಷ್ಟು ಹೊತ್ತಿಗೆ ಆತ ವಾಪಸ್ ಬರಬೇಕಿತ್ತಲ್ಲ ಅಂತ ಅನ್ಸಿ ಅವನನ್ನ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ರವಿಯ ಮನೆ ಅಕ್ಕಪಕ್ಕದವರು, ಸಂಬಂಧಿಕರು, ಸ್ನೇಹಿತರು, ಹೀಗೆ ಎಲ್ಲರನ್ನೂ ಕೂಡ ವಿಚಾರಿಸಿದ್ರು. ಆದ್ರೆ ಬಹುತೇಕ ಎಲ್ಲರೂ ಕೂಡ ರವಿಯನ್ನ 5ರಿಂದ 6ನೇ ತಾರೀಕು ಮೇಲೆ ನಾವು ನೋಡ್ಲೇ ಇಲ್ಲ ಅಂತ ಹೇಳಿದ್ರು. ಪೊಲೀಸರಿಗೆ ಇದು ನಿಜಕ್ಕೂ ಅಚ್ಚರಿಯಾಗುತ್ತೆ. ಎಲ್ಲರೂ ಕೂಡ ಆ ದಿನದ ನಂತರ ನೋಡೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ಹೇಗೆ ಸಾಧ್ಯ? ಒಬ್ಬರಾದ್ರೂ ನಂತರದ ದಿನಗಳಲ್ಲಿ ಅವನನ್ನ ನೋಡಿರ್ಬೇಕಿತ್ತಲ್ಲ, ಇಲ್ಲೇನೋ ರಹಸ್ಯ ಅಡಗಿದೆ ಅಂತ ಅವ್ರಿಗೆ ಖಚಿತವಾಯ್ತು. ಎಲ್ಲಾ ಕಡೆಯಿಂದ ವಿಚಾರಣೆ ನಡೆಸಿದ್ರು ಕೂಡ ರವಿಯ ಇರುವಿಕೆ ಪತ್ತೆ ಆಗದೆ ಇದ್ದಾಗ ಪೊಲೀಸರು ಆತನ ಕಾಲ್ ರೆಕಾರ್ಡ್ಸ್ ತೆಗೆಸೋದಿಕ್ಕೆ, ಲೊಕೇಶನ್ ಟ್ರ್ಯಾಕ್ ಮಾಡೋದಿಕ್ಕೆ ನಿರ್ಧರಿಸಿದ್ರು. ಆತ ಸ್ಟೇಟಸ್ ಸ್ಟೋರಿಯನ್ನ ಹಾಕ್ತಾ ಇದ್ದು ಎಲ್ಲಿ, ಅದು ಅದನ್ನ ಹಾಕುವಾಗ ಆತ ಯಾವ ಲೊಕೇಶನ್ ಅಲ್ಲಿ ಇದ್ದ ಅಂತ ಅವರು ತಿಳಿಬೇಕಿತ್ತು. ಕಾಲ್ ರೆಕಾರ್ಡ್ ನಲ್ಲಿ ಅಂತ ಏನು ವಿಶೇಷತೆ ಕಾಣಿಸ್ಲಿಲ್ಲ. ಪರಿಚಯಸ್ಥರಿಗೆ ಮಾಮೂಲಾಗಿ ಕಾಲ್ ಮಾಡಿದ್ದ. ಲೊಕೇಶನ್ ಟ್ರ್ಯಾಕ್ ಮಾಡಿದಾಗಲೂ ಕೂಡ ಪೊಲೀಸರಿಗೆ ಗೊಂದಲ ಬಗೆಹರಿಲಿಲ್ಲ. ಸ್ಟೋರಿ ಹಾಕುವಾಗ, ಸ್ಟೇಟಸ್ ಇಡುವಾಗ ರವಿ ತನ್ನ ಮನೆ, ತನ್ನ ಏರಿಯಾದ ಆಸುಪಾಸಲ್ಲಿ ಇದ್ದ ಬಗ್ಗೆ ಲೊಕೇಶನ್ ತೋರಿಸ್ತಾ ಇತ್ತು. ದೂರ ಎಲ್ಲೂ ಕೂಡ ಹೋಗಿರಲಿಲ್ಲ. ಆಗ ಪೊಲೀಸರಿಗೆ ನಿಜಕ್ಕೂ ಇದು ತಲೆನೋವಾಗಿ ಪರಿಣಮಿಸ್ತು. ಜೊತೆಗೆ ಇದು ಮನೆಯವರೇ ಯಾವುದೋ ಕಾರಣಕ್ಕೆ ಮಾಡದಂತ ಕೆಲಸ ಇರಬಹುದು, ಏನು ನಡೆಯಬಾರದದ್ದು ನಡೆದು ಕುಟುಂಬಸ್ಥರೇ ಅವನನ್ನ ನಾಪತ್ತೆ ಮಾಡಿರಬಹುದು ಅಂತ ಪೊಲೀಸರು ಅಂದ್ಕೊಂಡ್ರು. ಹೀಗಾಗಿ ಮತ್ತೆ ಮನೆಯವರ ವಿಚಾರಣೆ ಶುರುವಾಯಿತು. ದೀಪಕ್ನನ್ನ, ಅವನ ಹೆಂಡತಿಯನ್ನ, ಸಹೋದರಿಯನ್ನ ಮತ್ತೆ ಪ್ರಶ್ನೆ ಮಾಡಿದ್ರು. ದೀಪಕ್ ಹಾಗೂ ಆತನ ಸಹೋದರಿಯನ್ನ ಪ್ರಶ್ನೆ ಮಾಡಿದಾಗ ಪೊಲೀಸರಿಗೆ ಅಂತ ವಿಷಯ ಏನು ತಿಳಿಲಿಲ್ಲ. ಆದ್ರೆ ರವಿಯ ಅತ್ತಿಗೆ ಸೀಮಾಳನ್ನ ಪ್ರಶ್ನೆ ಮಾಡಿದಾಗ ಪೊಲೀಸರಿಗೆ ಯಾಕೋ ಅನುಮಾನ ಶುರುವಾಯಿತು. ಆಕೆಯ ವರ್ತನೆ ಹಾಗೂ ಮಾತಾಡುವ ಶೈಲಿ ಪೊಲೀಸರಿಗೆ ಸ್ವಲ್ಪ ಸಂಶಯ ಬರುವ ರೀತಿ ಇತ್ತು. ಆದ್ರೂ ಆಕೆ ಹೆಚ್ಚೇನು ಬಾಯ್ಬಿಡ್ಲಿಲ್ಲ. ನಂತರ ಪೊಲೀಸರು ಅವರ ಅಕ್ಕಪಕ್ಕದ ಮನೆಯವರ ಬಳಿ ಈ ಅತ್ತಿಗೆ ಮೈದುನರ ನಡುವೆ ಸಂಬಂಧ ಹೇಗಿತ್ತು ಅಂತ ಕೆದಕತೊಡಗಿದ್ರು. ಆಗ ಕೆಲವರು ಇಬ್ರಿಗೂ ಅಷ್ಟೊಂದು ಆಗ್ಬರ್ತಿರ್ಲಿಲ್ಲ. ಆಗಾಗ ಆ ಮನೆಯಲ್ಲಿ ಜಗಳ ಆಗ್ತಾ ಇತ್ತು ಅಂತ ಹೇಳಿದ್ರು. ಮತ್ತಷ್ಟು ವಿಚಾರಣೆ ಮಾಡಿದಾಗ ರವಿ ಸ್ವಲ್ಪ ಜಮೀನನ್ನ 18 ಲಕ್ಷ ರೂಪಾಯಿಗೆ ಮಾರಿದ್ದ. ಆಗ ಪೊಲೀಸರು ಸೀಮಾಳ ಮೇಲೇನೆ ಜಾಸ್ತಿ ಫೋಕಸ್ ಮಾಡೋದಕ್ಕೆ ನಿರ್ಧರಿಸಿ ಆಕೆಯ ಕಾಲ್ ಡೀಟೇಲ್ಸ್ ಮತ್ತು ಲೊಕೇಶನ್ ಅನ್ನ
ತೆಗೆಸಿದ್ರು. ಆಕೆಯ ಸಿಡಿಆರ್ನಲ್ಲಿ ಒಂದು ನಂಬರ್ ಪದೇ ಪದೇ ಕಾಣಿಸ್ತಾ ಇತ್ತು. ಆ ಒಂದು ನಂಬರ್ ನೀರಜ್ ಸೆಹರಾವತ್ ಎಂಬುವನದಾಗಿತ್ತು. ಈ ಬಗ್ಗೆ ವಿಚಾರಣೆ ಮಾಡಿದಾಗ ಸೀಮಾ ಹೆಚ್ಚೇನು ಹೇಳೋದಿಲ್ಲ. ಆದ್ರೆ ಅವರಿಬ್ಬರ ಮಧ್ಯ ಅನೈತಿಕ ಸಂಬಂಧ ಇದ್ದುದನ್ನು ಪತ್ತೆ ಹಚ್ಚೋದಿಕ್ಕೆ ಪೊಲೀಸರು ಜಾಸ್ತಿ ಸಮಯವನ್ನ ತೆಗೆದುಕೊಳ್ಳಿಲ್ಲ. ನಂತರ ಏರಿಯಾದಲ್ಲಿನ ಕೆಲವು ಸಿಸಿಟಿವಿ ಫುಟೇಜ್ ಅನ್ನು ನೋಡಿದಾಗ ನೀರಜ್ ಸೆಹರಾವತ್ ಮಾರ್ಚ್ 5 ಮತ್ತು 6ನೇ ತಾರೀಕು ಸೀಮಾ ಮನೆ ಹತ್ರ ಬಂದಿರೋದಾಗಿ ಗೊತ್ತಾಗುತ್ತೆ. ಹಾಗೂ ಹೆಚ್ಚು ಕಡಿಮೆ ಅದೇ ಒಂದು ಸಮಯದಲ್ಲಿ ರವಿ ನಾಪತ್ತೆಯಾಗಿರ್ತಾನೆ. ಸೀಮಾ ಮತ್ತು ನೀರಜ್ನನ್ನ ಠಾಣೆಗೆ ಕರೆತಂದು ತಮ್ಮದೇ ಭಾಷೆಯಲ್ಲಿ ಪೊಲೀಸರು ವಿಚಾರಣೆ ಮಾಡಿದಾಗ ಸತ್ಯ ಹೊರಬಂದಿತ್ತು. ಇತ್ತ ಈ ಜೋಡಿ ಪೊಲೀಸರಿಗೆ ಸತ್ಯವನ್ನು ಬಾಯ್ಬಿಡ್ತಿದ್ರೆ ಅತ್ತ ಇನ್ನೊಂದು ಪೊಲೀಸ್ ಸ್ಟೇಷನ್ನಲ್ಲಿ ಇದೇ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಏನೋ ಒಂದು ಲೀಡ್ ಸಿಗದೆ ಕುಳಿತಿತ್ತು. ಈ ರವಿ ಮನೆ ಹತ್ರದ ಠಾಣೆಗೂ ಹಾಗೂ ಆ ಇನ್ನೊಂದು ಠಾಣೆಗೂ ನಡುವೆ ಸಂಪರ್ಕವೇ ಆಗಿರಲಿಲ್ಲ. ಎರಡೂ ಕಡೆ ಒಂದೇ ಪ್ರಕರಣದ ತನಿಖೆ ನಡೆದಿರೋದು ಎರಡೂ ಠಾಣೆಯ ಪೊಲೀಸರಿಗೆ ಗೊತ್ತಿರಲಿಲ್ಲ. ಅತ್ತ ಯಾರು ಕೇಳೋರೇ ಇಲ್ಲದೆ ಇದ್ದಾಗ ಆ ಠಾಣೆಯ ಪೊಲೀಸರು ಪ್ರಕರಣಕ್ಕೆ ತಣ್ಣೀರನ್ನು ಹಾಕಿ ಸುಮ್ಮನೆ ಕುಳಿತಿದ್ರು. ವೀಕ್ಷಕರೇ, ವಾಸ್ತವದಲ್ಲಿ ನಡೆದಂಥ ಘಟನೆ ಏನು ಅಂತ ನೋಡುವುದಾದ್ರೆ ಸೀಮಾ ಹಾಗೂ ನೀರಜ್ ಮಧ್ಯ ಇದ್ದಂಥ ಅನೈತಿಕ ಸಂಬಂಧದ ಬಗ್ಗೆ ರವಿಗೆ ಗೊತ್ತಾಗುತ್ತೆ. ಆಕೆಯ ಗಂಡನಿಗೆ ಈ ಒಂದು ವಿಷಯ ಗೊತ್ತಿರಲಿಲ್ಲ. ರವಿ ತನ್ನ ಅತ್ತಿಗೆಗೆ ಸಾಕಷ್ಟು ಬುದ್ಧಿ ಹೇಳಿದ್ದ. ನಮ್ಮಣ್ಣನಿಗೆ ಗೊತ್ತಾಗುವಂತ ಮೊದಲು ಹಾಗೂ ಈ ಮನೆತನದ ಮರ್ಯಾದೆ ಹೋಗುವಂತ ಮೊದಲು ನೀರಜ್ನಿಂದ ದೂರ ಇರುವಂತ ಒತ್ತಾಯಿಸಿದ್ದ. ಆದರೆ ಸೀಮಾ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಬದಲಿಗೆ ಜಮೀನನ್ನ ಮಾರಿ ಬಂದಂತ ಹಣದಲ್ಲಿ ತನಗೂ ಕೂಡ ಪಾಲನ ಕೊಡುವಂತೆ ಪೀಡಿಸ್ತಾ ಇದ್ಲು. ಈಕೆಗೆ ದುಡ್ಡನ್ನು ಕೊಟ್ರೆ ಅದು ನೀರಜ್ ಪಾಲಾಗುತ್ತೆ ಎಂಬುದು ರವಿಗೆ ಗೊತ್ತಿತ್ತು. ಹೀಗಾಗಿ ಆತ ಹಣ ಕೊಡದೇ ಇದ್ದಾಗ ಮನೆಯಲ್ಲಿ ಜಗಳ ಆಗ್ತಾ ಇತ್ತು. ಜಮೀನ್ ಮಾರದ ಹಣದಲ್ಲಿ ನನಗೆ ನೀನು ಸುಮ್ಮನೆ ದುಡ್ಡು ಕೊಡಬೇಡ, ಸ್ವಲ್ಪ ಸಾಲ ಅಂತ ಕೊಡುವಂತ ಸೀಮಾ ರವಿ ಬಳಿ ದುಡ್ಡನ್ನು ಕೇಳಿದ್ಲು. ಆಗ ರವಿ ಕೂಡ ಹೋಗ್ಲಿ ಅಂತ ಸ್ವಲ್ಪ ಹಣವನ್ನ ಕೊಟ್ಟಿದ್ದ. ಆದ್ರೆ ಅದನ್ನ ಮತ್ತೆ ಮರಳಿಸದೇ ಇದ್ದಾಗ ಮನೆಯಲ್ಲಿ ಇಬ್ಬರ ನಡುವೆ ಜಗಳ ಆಗ್ತಾ ಇತ್ತು. ಎಲ್ಲ ವಿಷಯವನ್ನ ಅಣ್ಣನಿಗೆ ಹೇಳ್ತೀನಿ, ನಿನ್ಗೆ ಮನೆಯನ್ನ ಬಿಟ್ಟು ಹೋಗದೆ ಬೇರೆ ದಾರಿ ಇರಲ್ಲ ಅಂತ ರವಿ ಹೆದರಿಸ್ತಾ ಇದ್ದ. ಆಗ ಹೀಗೆ ಬಿಟ್ರೆ ಇವನು ನಮ್ಮನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ಅಂತ ಅನ್ಕೊಂಡಂತ ಸೀಮಾ ಮತ್ತು ನೀರಜ್ ರವಿಯನ್ನ ಮುಗಿಸೋದಿಕ್ಕೆ ನಿರ್ಧರಿಸಿದ್ರು. ಮೊದಲು ಈ ನೀರಜ್ ರವಿ ಬಳಿ ಹೋಗಿ ನಡೆದದ್ದು ಎಲ್ಲವನ್ನೂ ಕೂಡ ಮರೆಯೋಣ, ಇನ್ಮುಂದೆ ನಾನು ನಿಮ್ಮ ಅತ್ತಿಗೆ ತಂಟೆಗೆ ಬರೋದಿಲ್ಲ, ನಿನ್ಗೆ ಕೊಡಬೇಕಾದಂಥ ದುಡ್ಡನ್ನು ಕೂಡ ಕೊಡ್ತೀನಿ, ನಿಮ್ಮ ಅಣ್ಣನಿಗೆ ಈ ಒಂದು ವಿಷಯ ಗೊತ್ತಾಗೋದು ಬೇಡ ಅಂತ ರಾಜಿಯಾಗುವಂತಹ ಮಾತನಾಡ್ತಾನೆ. ರವಿ ಕೂಡ ಅವನ ಮಾತಿಗೆ ಒಪ್ಪಿದ್ದ. ಹೀಗಾಗಿನೇ ಅವರಿಬ್ಬರ ಮಧ್ಯೆ ಸ್ನೇಹ ಬೆಳೆಯುತ್ತೆ. ಅವನ ಜೊತೆ ಸ್ನೇಹದಿಂದನೇ ಇರ್ತಾನೆ. ಇತ್ತ ನೀರಜ್ ರವಿಯನ್ನ ಮುಗಿಸೋದಿಕ್ಕೆ ಸಕಲ ತಯಾರಿಯನ್ನ ಮಾಡ್ಕೊಳ್ತಾನೆ. ತನ್ನ ಸ್ನೇಹಿತನಾದಂಥ ಇನ್ನೊಬ್ಬ ನೀರಜ್ ಎಂಬತನಿಗೆ ಸಂಪರ್ಕ ಮಾಡಿ ನಡೆದದೆಲ್ಲವನ್ನೂ ಕೂಡ ಹೇಳಿ ರವಿಯನ್ನ ಮುಗಿಸೋದಿಕ್ಕೆ ಅವನಿಂದ ಸಹಾಯವನ್ನ ಪಡೆದಿದ್ದ. ನಂತರ ಅವನಿಂದ ಒಂದು ರಿವಾಲ್ವರ್ ಅನ್ನು ಕೂಡ ಪಡಿತಾನೆ. ಆ ನೀರಜ್ನನ್ನ ಮತ್ತು ಅವನ ಜೊತೆ ಇನ್ನೊಬ್ಬ ಸ್ನೇಹಿತನನ್ನ ಜೊತೆ ಮಾಡ್ಕೊಳ್ತಾನೆ. ಒಂದಿನ ರವಿಗೆ ಕರೆ ಮಾಡಿ ಹರಿದ್ವಾರಕ್ಕೆ ಹೋಗೋಣ ಬಾ ಅಂತ ಕರೀತಾರೆ. ಸೀಮಾ ಕೂಡ ಜೊತೆಗೆ ಬರೋದಾಗಿ ಹೇಳಿದ್ಲು. ಹರಿದ್ವಾರದಲ್ಲಿ ಅವನನ್ನು ಮುಗಿಸೋದು ಅವ್ರ ಪ್ಲಾನ್ ಆಗಿತ್ತು. ಆದರೆ ಅಲ್ಲಿ ಸಾಧ್ಯವಾಗದೇ ಇದ್ದಾಗ ಎಲ್ಲರೂ ಕೂಡ ಉತ್ತರ ಪ್ರದೇಶದ ಕಡೆಗೆ ಹೊರಡ್ತಾರೆ. ನೀರಜ್ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡ್ತಾ ರವಿಯನ್ನ ಬಿಂದಾಸಾಗಿ ನೋಡ್ಕೊಳ್ತಿದ್ರಿಂದ ಆತ ಕರೆದ ಕಡೆಯೆಲ್ಲ ರವಿ ಹೋಗ್ತಿದ್ದ. ಕೊನೆಗೆ ಉತ್ತರ ಪ್ರದೇಶದ ಮೀರಟ್ ಬಳಿ ಒಂದು ನದಿ ದಂಡೆಯಲ್ಲಿ ರವಿಯ ತಲೆಗೆ 3 ಗುಂಡುಗಳನ್ನ ಹಾರಿಸಿ ಅವನ ಶವವನ್ನ ನದಿಗೆ ಬಿಸಾಕಿದ್ರು. ನಂತರ ಆ ಒಂದು ಶವ ಮೀರಟ್ನ ಪೊಲೀಸರಿಗೆ ಸಿಕ್ಕಿತ್ತು. ಆದರೆ ಅದರ ಗುರುತನ್ನ ಪತ್ತೆ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ವಾಡಿಕೆಯಂತೆ 72 ಗಂಟೆ ಆದರೂ ಕೂಡ ಶವದ ಗುರುತು ಸಿಗದೇ ಇದ್ದಾಗ ಪೊಲೀಸರೇ ಶವ ಸಂಸ್ಕಾರವನ್ನ ಮಾಡಿ ಮುಗಿಸ್ತಾರೆ. ಈ ಒಂದು ಕೇಸ್ಗೆ ಯಾರದೇ ಒತ್ತಡ ಇಲ್ಲದೆ ಇದ್ದಿದ್ದರಿಂದ ಈ ಒಂದು ಪ್ರಕರಣದ ಬಗ್ಗೆ ಅಲ್ಲಿದ್ದಂಥ ಪೊಲೀಸರು ಹೆಚ್ಚು ತಲೆನ ಕೆಡಿಸ್ಕೊಳ್ಳದೆ ಫೈಲನ್ನ ಮುಚ್ಚಿ ಹಾಕ್ತಾರೆ. ಇತ್ತ ಸೀಮಾ ಮತ್ತು ನೀರಜ್ ತಾವು ಮಾಡದಂಥ ಕೊಲೆಯ ರಹಸ್ಯವನ್ನು ಬಾಯ್ಬಿಟ್ಟ ಮೇಲೆ ಅಲ್ಲಿನ ಪೊಲೀಸರು ಮೀರಟ್ನ ಪೊಲೀಸರಿಗೆ ಕರೆ ಮಾಡ್ತಾರೆ. ಅವರು ಹೌದು, ಅಂಥದ್ದೊಂದು ಬಾಡಿ ಸಿಕ್ಕಿತ್ತು, ಗುರುತು ಪತ್ತೆ ಆಗದಿದ್ದಕ್ಕೆ ನಾವೇ ಶವ ಸಂಸ್ಕಾರ ಮಾಡಿದೀವಿ ಅಂತ ಅದರ ಫೋಟೋಸ್, ಬಟ್ಟೆ ಮತ್ತು ಕೆಲವು ಸಾಮಾನುಗಳಿವೆ, ಬಂದು ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ರು. ಅವೆಲ್ಲವನ್ನು ಕೂಡ ನೋಡದಂಥ ರವಿಯ ಸಹೋದರಿ ಹೌದು, ಅವನು ನಮ್ಮಣ್ಣನಿಂದ ಗುರುತು ಹಿಡಿದಿದ್ಲು. ಇಲ್ಲಿ ರವಿ ಏನು ತಪ್ಪು ಮಾಡದಿದ್ರು ಕೂಡ ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದ. ಇಲ್ಲಿ ಸೀಮಾ ಮತ್ತು ನೀರಜ್ ಸೇರಿ ಇತರರನ್ನು ಕೂಡ ಬಂಧಿಸಿ ಜೈಲಿಗೆ ಕಳುಹಿಸಿದ್ರು. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದಂಥ ಸಂಗತಿ ಏನಂದ್ರೆ ಈ ಒಂದು ಕೊಲೆ ನಡೆದದ್ದು ಕಾಮಕ್ಕಾಗಿ, ಅಂದ್ರೆ ಹೆಣ್ಣಿಗಾಗಿ ಹಾಗೂ ಹಣಕ್ಕಾಗಿ. ಈಗ ಸೀಮಾ ಮತ್ತು ನೀರಜ್ ಜೈಲು ಪಾಲಾಗಿದ್ರಿಂದ ಅವರ ಕಾಮತೃಷೆ ಯಾವ ಕಾರಣಕ್ಕೂ ತೀರಲ್ಲ, ಸಿಗ್ಬೇಕಾದಂಥ ದುಡ್ಡು ಕೂಡ ಸಿಗಲ್ಲ. ಅತ್ತ ರವಿ ಈ ಜಗತ್ತಿನಿಂದಲೇ ಹೊರಟು ಹೋದ. ಅಂದಮೇಲೆ ಈ ಒಂದು ಕೊಲೆಯಿಂದ ಅವರು ಸಾಧಿಸಿದ್ದಾದ್ರೂ ಏನು, ಯಾತಕ್ಕಾಗಿ ಇಂಥ ಹೀನ ಕೃತ್ಯವನ್ನ ಎಸಗಲಾಯಿತು? ಈ ಕಾಮದಾಹ ಮತ್ತು ಹಣದಾಹ ಮನುಷ್ಯನನ್ನ ಏನ್ ಬೇಕಾದ್ರೂ ಮಾಡೋದಕ್ಕೆ ಪ್ರಚೋದನೆ ಮಾಡುತ್ತೆ. ಹಾಗಾಗಿ ಯಾರ್ಯಾದ್ರೂ ಕೂಡ ದುಡುಕುವ ಮುನ್ನ 100 ಸಲ ಯೋಚಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.